ನಮಸ್ಕಾರ. ಒಂದು ಕ್ಷಣ ಕಣ್ಮುಚ್ಚಿ ಹೀಗೆ ಕಲ್ಪಿಸ್ಕೊಳ್ಳಿ. ನಿಮ್ಮ ಕಷ್ಟದ ದುಡಿಮೆಯ ಹಣವನ್ನ ನಿಮ್ಮದೇ ಒಬ್ಬ ಆತ್ಮೀಯ ಸ್ನೇಹಿತನಿಗೆ ಸಾಲವಾಗಿ ಕೊಟ್ಟಿರ್ತೀರ. ಆದರೆ ನಿಮಗೆ ತುಂಬಾನೇ ಅವಶ್ಯಕತೆ ಇದ್ದಾಗ ಅವನು ಅದನ್ನು ವಾಪಸ್ ಕೊಡಲ್ಲ. ಎಂಥ ಪರಿಸ್ಥಿತಿ ಅಲ್ವಾ? ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ. ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಅವರನ್ನ ಕ್ಷಮಿಸ್ತೀರಾ? ಇಲ್ಲ ತಕ್ಕ ಶಾಸ್ತಿ ಮಾಡ್ತೀರಾ? ಅಥವಾ ಪಾಪ ಅಂತ ಕನಿಕರ ಪಡ್ತೀರಾ? ಇದು ನಮ್ಮೆಲ್ಲರ ಸಹಜವಾದ ಮಾನವ ಪ್ರವೃತ್ತಿ ಅಲ್ವಾ? ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಅತ್ಯದ್ಭುತ ನಾಟಕ ದ ಮರ್ಚೆಂಟ್ ಆಫ್ ವೆನಿಸ್ನ ಒಂದು ಸುಂದರವಾದ ಭಾಗವನ್ನ ನೋಡೋಣ. ಇದರಲ್ಲಿ ಬರೋ ಪೋರ್ಷಿಯಾ ಅನ್ನೋ ಪಾತ್ರ ದಯೆ ಅಥವಾ ಕ್ಷಮೆ ಅನ್ನೋದು ಪ್ರಪಂಚದಲ್ಲಿ ಎಂಥ ಶ್ರೇಷ್ಠವಾದ ಗುಣ ಅಂತ ಎಷ್ಟು ಚೆನ್ನಾಗಿ ವಾದಿಸ್ತಾಳೆ ಅಂತ ನೋಡೋಣ ಬನ್ನಿ. ನಾವಿವತ್ತು ಈ ಕವಿತೆಯನ್ನ 6 ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದು ದಯೆಯ ಪರಿಚಯ. 2 ಮಳೆಯಂತಿರುವ ದಯೆ. 3 ರಾಜ್ಯಾಧಿಕಾರಕ್ಕಿಂತ ಮಿಗಿಲಾದದ್ದು. 4 ಹೃದಯದಲ್ಲಿ ನೆಲೆಸುವ ಗುಣ. 5 ಅದೊಂದು ದೈವಿಕ ಶಕ್ತಿ. ಮತ್ತು 6 ನ್ಯಾಯ ಮತ್ತು ದಯೆ. ಸರಿ, ಈಗ ನಾವು ಶೇಕ್ಸ್ಪಿಯರ್ ಬರೆದಿರೋ ಆ ಮೂಲ ಸಾಲುಗಳನ್ನೇ ನೇರವಾಗಿ ನೋಡೋಣ. ಕವಿತೆಯ ಪ್ರತಿಯೊಂದು ಸಾಲನ್ನ, ಅದರೊಳಗೆ ಅಡಗಿರೋ ಆಳವಾದ ಅರ್ಥವನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಮೊದಲನೇ ಹಂತ ದಯೆಯ ಪರಿಚಯ. ಶೇಕ್ಸ್ಪಿಯರ್ ಈ ಪದ್ಯವನ್ನ ಈ ಅಮರವಾದ ಸಾಲಿನಿಂದ ಶುರು ಮಾಡ್ತಾರೆ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್. ಎಂಥ ಅದ್ಭುತವಾದ ಆರಂಭ ಗೊತ್ತಾ? ಇದರ ಅರ್ಥ ಏನಪ್ಪಾ ಅಂದ್ರೆ, ನಿಜವಾದ ದಯೆ ಅಥವಾ ಕ್ಷಮೆಯನ್ನ ಯಾರಿಂದಲೂ ಬಲವಂತವಾಗಿ ಕಸಿದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿಂಬೆಹಣ್ಣಿಂದ ರಸ ಹಿಂಡೋ ಹಾಗೆ ನೀವೊಬ್ಬರ ಕುತ್ತಿಗೆ ಪಟ್ಟಿ ಹಿಡಿದು ನನ್ನನ್ನ ಕ್ಷಮಿಸು ಅಂತ ಹಿಂಡಿ ತೆಡಿಯೋಕ್ಕಾಗಲ್ಲ. ಅದು ಅವರ ಮನಸ್ಸಿಂದಾನೇ ಬರಬೇಕು. ಇಲ್ಲಿ ಇಂಗ್ಲಿಷ್ನ ಸ್ಟ್ರೈನ್ಡ್ ಅಂದ್ರೆ ಬಲವಂತ ಮಾಡೋದು ಅಥವಾ ಒತ್ತಾಯ ಮಾಡೋದು ಅಂತ ಅರ್ಥ. ನೀವು ಯಾರ ಮೇಲಾದ್ರೂ ಒತ್ತಡ ಹಾಕಿ ಕ್ಷಮಿಸುವಂತೆ ಮಾಡಿದ್ರೆ ಅದು ನಿಜವಾದ ದಯೆ ಆಗೋದಿಲ್ಲ. ನೈಜವಾದ ದಯೆ ಅನ್ನೋದು ಯಾವುದೇ ಹೊರಗಿನ ಒತ್ತಾಯ ಇಲ್ದೆ ನಮ್ಮೊಳಗಿನಿಂದ, ನಮ್ಮ ಹೃದಯದೊಳಗಿನಿಂದನೇ ಅಷ್ಟು ಸಹಜವಾಗಿ ಹರಿದು ಬರಬೇಕು. 2ನೇ ಹಂತ ದಯೆ ಎಂದರೆ ನೈಸರ್ಗಿಕ ಮಳೆಯ ಹಾಗೆ. ಈ ಸಾಲುಗಳನ್ನ ಸ್ವಲ್ಪ ಆಲಿಸಿ. It droppeth as the gentle rain from heaven upon the place beneath. It is twice blessed, it blesses him that gives and him that takes. ಇಲ್ಲಿ ಶೇಕ್ಸ್ಪಿಯರ್ ಹೇಳ್ತಿರೋ ಈ ಡಬಲ್ ಆಶೀರ್ವಾದದ ಪರಿಕಲ್ಪನೆ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ. ಆಕಾಶದಿಂದ ಮಳೆ ಹೇಗೆ ತಾನಾಗೆ ಕೆಳಗಿರೋ ಒಣಗಿದ ಭೂಮಿಗೆ ಜೀವ ತುಂಬೋಕೆ ಸುರಿಯುತ್ತೋ, ಹಾಗೇನೆ ಕ್ಷಮಿಸೋ ಗುಣ ನಮ್ಮಿಂದ ಸುರಿಬೇಕು. ಮತ್ತು ಇದರಿಂದ ಇಬ್ರಿಗೂ ಲಾಭ. ಯಾರು ದಯೆ ತೋರಿಸ್ತಾನೋ ಅವನ ಮನಸ್ಸು ಹಗುರಾಗುತ್ತೆ, ಯಾರಿಗೆ ಆ ದಯೆ ಸಿಗುತ್ತೋ ಅವನಿಗೆ ಆಳವಾದ ನೆಮ್ಮದಿನೂ ಸಿಗುತ್ತೆ. ಸ್ವಲ್ಪ ಈ ಹಳೆಯ ಇಂಗ್ಲಿಷ್ ಪದಗಳನ್ನ ಗಮನಿಸಿ. ಡ್ರಾಪೆತ್ ಅಂದ್ರೆ ಸುರಿಯೋದು, ಮತ್ತೆ ಬ್ಲೆಸ್ಡ್ ಅಂದ್ರೆ ಆಶೀರ್ವಾದಿಸಪಟ್ಟಿದೆ ಅಂತ. ಆಕಾಶದಿಂದ ಸುರಿಯೋ ಮಳೆಯನ್ನ ಉದಾಹರಣೆಯಾಗಿ ತಗೊಂಡು ಈ ಗುಣ ಕೊಡೋನಿಗೆ ಮತ್ತೆ ಪಡೆಯೋನಿಗೆ ಇಬ್ರಿಗೂ ಹೇಗೆ ಒಳ್ಳೇದು ಮಾಡುತ್ತೆ ಅಂತ ಕವಿ ಇಲ್ಲಿ ತುಂಬಾನೇ ಸೊಗಸ ಹೇಳಿದ್ದಾರೆ. 3ನೇ ಹಂತ ರಾಜ್ಯಾಧಿಕಾರಕ್ಕಿಂತ ಮಿಗಿಲಾದಂತು. ಮುಂದಿನ ಸಾಲುಗಳು ಹೀಗಿವೆ ನೋಡಿ. ಟಿಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್, ಇಟ್ ಬಿಕಮ್ಸ್ ದ ಥ್ರೋನ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಹಿಸ್ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಪ್ರಪಂಚದ ಅತಿ ದೊಡ್ಡ ಬಲಿಷ್ಠ ರಾಜರಲ್ಲೂ ಕೂಡ ದಯೆ ಅನ್ನೋದೇ ಅತ್ಯಂತ ದೊಡ್ಡ ಶಕ್ತಿ ಅಂತ ಇದು ನಮಗೆ ಹೇಳುತ್ತೆ. ಸಿಂಹಾಸನದ ಮೇಲೆ ಕೂತಿರೋ ರಾಜನಿಗೆ ಅವನ ತಲೆ ಮೇಲಿರೋ ಆ ವಜ್ರವೈಡೂರ್ಯದ ಕಿರೀಟಕ್ಕಿಂತ ಅವನಲ್ಲಿರೋ ಈ ದಯೆ ಅನ್ನೋ ಗುಣನೇ ಹೆಚ್ಚು ಶೋಭೆ ತರುತ್ತೆ. ಇಲ್ಲಿ ಸೆಪ್ಟರ್ ಅಂದ್ರೆ ರಾಜ ಅಥವಾ ರಾಣಿ ತಮ್ಮ ಅಧಿಕಾರದ ಸಂಕೇತವಾಗಿ ಕೈಲಿ ಹಿಡ್ತಿರ್ತಾರಲ್ಲ, ಆ ಅಲಂಕಾರಿಕವಾದ ರಾಜದಂಡ. ಮತ್ತೆ ಟೆಂಪೋರಲ್ ಅಂದ್ರೆ ಪ್ರಾಪಂಚಿಕ ಅಥವಾ ಕೇವಲ ತಾತ್ಕಾಲಿಕವಾದ ಅಧಿಕಾರ. ಈ ರಾಜನ ಚಿನ್ನದ ಕಿರೀಟ ಆಗಿರ್ಬೋದು, ಅವನ ಭಾರವಾದ ದಂಡ ಆಗಿರ್ಬೋದು, ಇವೆಲ್ಲ ಬರೀ ಭೌತಿಕ ಅಧಿಕಾರ ಅಷ್ಟೇ. ಒಂದಲ್ಲ ಒಂದು ದಿನ ಇವೆಲ್ಲ ಮಣ್ಣಾಗೋಗುತ್ತೆ. ಆದರೆ ದಯೆ, ಅದಕ್ಕೆ ಸಾವೇ ಇಲ್ಲ, ಅದು ಶಾಶ್ವತ. 4ನೇ ಹಂತ ಹೃದಯದಲ್ಲಿ ನೆಲೆಸುವ ಗುಣ. ಮುಂದೆ ಕವಿ ಹೀಗೆ ಬರೀತಾರೆ: ದ ಆಟ್ರಿಬ್ಯೂಟ್ ಟು ಆ ಅಂಡ್ ಮ್ಯಾಜೆಸ್ಟಿ ವೇರ್ ಇನ್ ಡೋತ್ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್, ಬಟ್ ಮರ್ಸಿ ಇಸ್ ಅಬವ್ ದಿಸ್ ಸೆಪ್ಟರ್ಡ್ ಸ್ವೇ. ರಾಜ ತನ್ನ ಕೈಯಲ್ಲಿರೋ ಆ ದಂಡವನ್ನು ಬಳಸಿ ಜನರಲ್ಲಿ ಭಯ, ನಡುಕ ಹುಟ್ಟಿಸ್ತಾನೆ ಅಲ್ವಾ? ಪ್ರಾಪಂಚಿಕ ಆಡಳಿತಗಾರರು ತಮ್ಮ ಪ್ರಜೆಗಳನ್ನ ಕಂಟ್ರೋಲ್ ಮಾಡೋದೇ ಹೀಗೆ. ಆದ್ರೆ ದಯೆ ಅನ್ನೋದಿದೆಯಲ್ಲ, ಅದು ಈ ರೀತಿ ಬಲವಂತವಾಗಿ ಭಯ ಹುಟ್ಟಿಸಿ ಆಳೋದಕ್ಕಿಂತ ತುಂಬಾನೇ ಮೇಲಿನ ಮಟ್ಟದಲ್ಲಿರೋದು. ಇಲ್ಲಿ ಬಳಸಿರೋ ಪದಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಮ್ಯಾಜೆಸ್ಟಿ ಅಂದ್ರೆ ರಾಜಮಾನ್ಯತನದ ಅಧಿಕಾರ, ಡೋತ್ ಅಂದ್ರೆ ಮಾಡುವುದು, ಮತ್ತೆ ಡ್ರೆಡ್ ಅಂದ್ರೆ ತೀವ್ರವಾದ ಭಯ ಅಥವಾ ಬೆದರಿಕೆ. ಈ ಪದಗಳು ಒಬ್ಬ ಮನುಷ್ಯ ತಾನು ರಾಜ ಅನ್ನೋ ಅಹಂಕಾರದಿಂದ ಹೇಗೆ ಬೇರೆಯವರನ್ನ ಬೆದರಿಸ್ತಾನೆ ಅನ್ನೋದನ್ನ ತೋರಿಸುತ್ತೆ. ಅವರು ಜನರ ಗೌರವ ಪಡಿಬೇಕು ಅಂದ್ರೆ ಬರೀ ಭಯದ ಮೂಲಕನೇ ಪಡಿಬೇಕು. ಈಗ ನೀವು ಈ 2 ವಿಚಾರಗಳ ನಡುವೆ ಇರೋ ಆ ದೊಡ್ಡ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು. ಒಂದ್ ಕಡೆ ಭಯ, ಬೆದರಿಕೆ ಮತ್ತೆ ಪ್ರಾಪಂಚಿಕ ಶಕ್ತಿಯನ್ನ ತೋರಿಸೋ ರಾಜದಂಡ ಇದೆ, ಅದು ಬಲವಂತದ್ದು. ಇನ್ನೊಂದ್ ಕಡೆ ನಮ್ಮ ದಯೆ ಇದೆ, ಅದಕ್ಕೆ ಈ ಯಾವುದೇ ರೀತಿಯ ಬಲವಂತದ ಅವಶ್ಯಕತೆ ಇಲ್ಲ.
ಇದು ಭಯದ ಮೇಲೆ ನಿಂತಿಲ್ಲ. ಇದು ನಮ್ಮ ಮನಸ್ಸಿಂದ ಬರೋ ಒಂದು ನೈಸರ್ಗಿಕವಾದ ಅತಿ ಉನ್ನತವಾದ ಶಕ್ತಿ. 5ನೆಯ ಹಂತ ಅದೊಂದು ದೈವಿಕ ಶಕ್ತಿ. ಕವಿತೆಯ ಅತ್ಯಂತ ಅದ್ಭುತವಾದ ಘಟ್ಟ ಇದು. ಶೇಕ್ಸ್ಪಿಯರಲ್ಲಿ ಬರೀತಾರೆ, ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಇಟ್ ಈಸ್ ಅನ್ ಆಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಇದರ ಆಳನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ದಯೆ ಅನ್ನೋದು ಆ ರಾಜನ ಕೈಲಿರೋ ಚಿನ್ನದ ಕೋಲಿನಲ್ಲಿ ಇರಲ್ಲ, ಬದಲಿಗೆ ಒಬ್ಬ ಒಳ್ಳೆಯ ರಾಜನ ಮಿಡಿಯೋ ಹೃದಯದೊಳಗೆ ಅದು ಭದ್ರವಾಗಿ ನೆಲೆಸಿರುತ್ತೆ. ಇನ್ನು ಸ್ವಲ್ಪ ಆಳವಾಗಿ ಹೇಳ್ಬೇಕಂದ್ರೆ ದಯೆ ಅನ್ನೋದು ಸಾಕ್ಷಾತ್ ಆ ದೇವರದೇ ಗುಣ. ಎಂಥ್ರೋನ್ಡ್ ಅಂದ್ರೆ ಒಂದು ಉನ್ನತವಾದ ಸ್ಥಾನದಲ್ಲಿ ಅಥವಾ ಸಿಂಹಾಸನದ ಮೇಲೆ ಕೂತಿರೋದು ಅಂತ ಅರ್ಥ. ಅಟ್ರಿಬ್ಯೂಟ್ ಅಂದ್ರೆ ಒಂದು ಗುಣ ಅಥವಾ ಲಕ್ಷಣ. ದಯೆ ಅನ್ನೋದು ದೇವರಿಗೆ ಸಂಬಂಧಪಟ್ಟ ಗುಣ ಅಂತ ಹೇಳೋ ಮೂಲಕ ಶೇಕ್ಸ್ಪಿಯರ್ ನಮಗೆ ಏನು ಹೇಳ್ತಿದ್ದಾರೆ ಗೊತ್ತಾ? ದಯೆ ಅನ್ನೋದು ದೇವರ ಸ್ವಂತ ಕ್ಯಾರೆಕ್ಟರ್ನಲ್ಲೇ ಸಂಪೂರ್ಣವಾಗಿ ಸೇರಿ ಹೋಗಿದೆ ಅಂತ. ಕೊನೆಯ ಹಂತ 6, ನ್ಯಾಯ ಮತ್ತು ದಯೆ. ನಾವು ಕವಿತೆಯ ಕೊನೆಯ ಸಾಲುಗಳಿಗೆ ಬಂದಿದ್ದೀವಿ. ಆ್ಯಂಡ್ ಅರ್ಥ್ಲಿ ಪವರ್ ದಟ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಇದರ ಅರ್ಥ ತುಂಬಾನೇ ದೊಡ್ಡದಿದೆ. ಮನುಷ್ಯರು, ವಿಶೇಷವಾಗಿ ಈ ರಾಜರು, ನ್ಯಾಯಾಧೀಶರು, ತಮ್ಮ ಆ ಕಠಿಣವಾದ ನ್ಯಾಯದ ತೀರ್ಪುಗಳ ಜೊತೆಗೆ ಸ್ವಲ್ಪ ಬೆಚ್ಚಗಿನ ದಯೆಯನ್ನ ಬೆರೆಸಿದಾಗ ಅವರು ದೇವರಿಗೆ ಸಮಾನರಾಗ್ತಾರೆ ಅನ್ನೋದೇ ಈ ಕವಿತೆಯ ಸಾರಾಂಶ. ಲೈಕೆಸ್ಟ್ ಗಾಡ್ಸ್ ಅಂದ್ರೆ ನಿಖರವಾಗಿ ದೇವರ ಹಾಗೆ. ಸೀಸನ್ಸ್ ಅಂದ್ರೆ ಹದ ಮಾಡೋದು. ಈಗ ಅಡಿಗೆಗೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಅದು ಹೇಗೆ ಪರ್ಫೆಕ್ಟ್ ಆಗುತ್ತೋ ಹಾಗೆ. ಇದು ನ್ಯಾಯ ಕೊಡೋ ವ್ಯಕ್ತಿಯನ್ನ ಇನೋಬಲ್ಸ್ ಮಾಡುತ್ತೆ, ಅಂದ್ರೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರಿಸುತ್ತೆ. ಕಠಿಣವಾದ ನ್ಯಾಯದ ಜೊತೆಗೆ ಸ್ವಲ್ಪ ಮನುಷ್ಯತ್ವದ ದಯೆಯನ್ನು ಬೆರೆಸೋದೇ ಈ ಇಡೀ ಕವಿತೆಯ ಅತ್ಯಂತ ದೊಡ್ಡ ತಾತ್ವಿಕ ಸಂದೇಶ. ನನ್ನ ಪ್ರೀತಿಯ ಸ್ನೇಹಿತರೆ, ನಾವು ಈ 16ನೇ ಶತಮಾನದ ಅದ್ಭುತ ಕವಿತೆಯನ್ನು ನೋಡಿ ಅರ್ಥ ಮಾಡ್ಕೊಂಡ್ವಿ. ಆದರೆ ಇದನ್ನ ಇವತ್ತು ನಿಮ್ಮ ಸ್ವಂತ ಜೀವನಕ್ಕೆ ಅನ್ವಯಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಯಾರಾದ್ರೂ ನಿಮ್ಗೆ ಅನ್ಯಾಯ ಮಾಡಿದಾಗ, ನಿಮ್ಮ ಸ್ನೇಹಿತನೇ ದುಡ್ಡು ವಾಪಸ್ ಕೊಡದೇ ಇದ್ದಾಗ, ನಿಮ್ಮ ಮನಸ್ಸಿಗೆ ನೋವಾದಾಗ ನೀವೇನ್ ಮಾಡ್ತೀರಾ? ಶಿಕ್ಷೆ ಕೊಡೋ ಆ ಭಾರವಾದ ರಾಜದಂಡನ ಎತ್ಕೊಳ್ತೀರಾ? ಅಥವಾ ಅವರ ಮೇಲೆ ಮೃದುವಾದ ದಯೆಯ ಮಳೆಯನ್ನ ಸುರಿಸ್ತೀರಾ? ಆಯ್ಕೆ ಸಂಪೂರ್ಣವಾಗಿ ನಿಮ್ಗೆ ಬಿಟ್ಟಿದ್ದು. ಯೋಚನೆ ಮಾಡಿ. ಈ ಅದ್ಭುತವಾದ ಜ್ಞಾನದ ಪಯಣದಲ್ಲಿ ನನ್ನ ಜೊತೆ ಸೇರಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.